ಅತ್ತೆ ಅವಳು ಬಂದ್ಲು, ಅವಳ ಹತ್ರ ಏನು ಹೇಳಬೇಡಿ. ಅಮ್ಮ ತಗೋ, ದಿನ ಒಂದೊಂದು ಹಣ್ಣಿನ ಜ್ಯೂಸ್ ಮಾಡ್ಕೊಂಡು ಕೊಡಿ, ಆರೋಗ್ಯ ಚೆನ್ನಾಗಿರತ್ತೆ. ಹಾಗೆ ಅಕ್ಕಂಗೂ ಕೊಡು, ಮದುವೆ ಆಗೋ ಹುಡುಗಿ ಅಲ್ವಾ, ಪಳಪಳ ಅಂತ ಹೊಳಿಲಿ. ಗಿರ್ಜಮ್ಮ, ನೀನು ಒಂದೆರಡು ಮೂಸಂಬಿ ಸುಲ್ಕೊಂಡು ತಿನ್ನು, 2 ವರ್ಷ ಚಿಕ್ಕೋಳಾಗಿ ಕಾಣಿಸ್ತೀಯಾ? ಹಾ ಅಮ್ಮ, ಇವತ್ತು ಯಾಕೋ ತುಂಬ ಸುಸ್ತಾಗ್ತಾ ಇದೆ. ಗ್ಯಾರೇಜಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇತ್ತು. ನಾನು ಒಂದು ಸ್ವಲ್ಪ ಹೊತ್ತು ಮಲಗಿರ್ತೀನಿ, ನೀನು ಅಡುಗೆ ಆದಮೇಲೆ ಎಬ್ಬಿಸ್ತೀಯಾ? ಇಂಥ ಮಗಳನ್ನ ಪಡೆಯೋಕೆ ಅದು ಯಾವ ಜನ್ಮದಲ್ಲಿ ಅದೇನು ಪುಣ್ಯ ಮಾಡಿದ್ಯೋ ಏನೋ. ಆದರೆ ಈ ಜನ್ಮದಲ್ಲಿ ಅವಳನ್ನ ದೂರ ಇಟ್ಟು ಪಾಪ ಹೊತ್ಕೋತಾ ಇದೀಯಾ. ಎಲ್ಲಿ ಹೋಗಿದ್ದೆ? ಈಗ ನಾನು ನಿಜ ಹೇಳಿದ್ರೆ ಅವಳು ಖಂಡಿತ ಅಮ್ಮಗೆ ಹೇಳ್ತಾಳೆ. ಆಮೇಲೆ ಅಮ್ಮ, ಗಿರ್ಜಮ್ಮ ಎಲ್ಲರೂ ಟೆನ್ಷನ್ ಮಾಡ್ಕೊತಾರೆ. ಈ ಗೋಳೆಲ್ಲ ಬೇಡವೇ ಬೇಡ. ನಿನ್ನೆ ಕೇಳ್ತಾ ಇರೋದು, ಎಲ್ಲಿ ಹೋಗಿದ್ದೆ? ಇನ್ನೆಲ್ಲಿ ಹೋಗ್ಲಿ, ಗ್ಯಾರೇಜ್ಗೆ ಹೋಗಿದ್ದೆ. ಹಾಗಿದ್ರೆ ನೇರವಾಗಿ ಗ್ಯಾರೇಜಿಂದನೇ ಮನೆಗೆ ಬರ್ತಿದ್ಯಾ? ಏನಕ್ಕ ಇನ್ವೆಸ್ಟಿಗೇಟ್ ಮಾಡ್ತಿದ್ಯಾ? ನಾನು ಯಾಕೆ ನಿನ್ನನ್ನು ಇನ್ವೆಸ್ಟಿಗೇಟ್ ಮಾಡಲಿ? ಸುಮ್ಮನೆ ಕೇಳ್ತಾ ಇದ್ದೆ. ಸುಮ್ಮನೆನಾ? ಅದೇನು ಯಾವತ್ತೂ ಇಲ್ಲದೆ ಇವತ್ತು ಕೇಳ್ತಿದ್ಯಾ? ಗ್ಯಾರೇಜಿಂದ ಮನೆಗೆ ಬರ್ತಾ ದಾರಿಲಿ ಯಾವ ಹಣ್ಣಿನ ಅಂಗಡಿನೂ ಇಲ್ಲ, ಅದಕ್ಕೆ ಕೇಳಿದೆ. ಹಣ್ಣಿನ ಅಂಗಡಿ ಇಲ್ಲದೆ ಇದ್ರೇನು? ಅದನ್ನ ನಾನೇ ತರಬೇಕು ಅಂತ ಏನಾದರೂ ರೂಲ್ಸ್ ಇದೆಯಾ? ಬೇರೆ ಯಾರಾದರೂ ತಂದ್ಕೊಟ್ಟಿರ್ಬೋದಲ್ವಾ? ಯಾರು ತಂದು ಕೊಟ್ಟಿದ್ದು? ಏನಕ್ಕ ನೀನು? ಓಹೋ, ನಾನೇನು ನನ್ನ ಹವಾ ಏನು ಅಂತ ಗೊತ್ತಿಲ್ಲದೆ ಸಿಲ್ಲಿ ಸಿಲ್ಲಿ ಪ್ರಶ್ನೆ ಕೇಳ್ತಿದ್ಯಲ್ಲ. ನಮ್ಮ ನೆಟ್ವರ್ಕು ತುಂಬ ದೊಡ್ಡದಿದೆ, ಸಾಲದಕ್ಕೆ ಊರು ತುಂಬ ಫ್ಯಾನ್ಸ್ ಇದ್ದಾರೆ. ಹಾಗಿದ್ರೆ ಹಣ್ಣು ತಂದು ಕೊಟ್ಟಿದ್ದು ನಿನ್ನ ಫ್ಯಾನಾ? ಫ್ಯಾನು ಅಂತನಾದರೂ ತಿಳ್ಕೊ, AC ಅಂತನಾದರೂ ತಿಳ್ಕೊ. ಯಾರು ತಂದ್ಕೊಟ್ರೇನು, ನೀನು ಆರಾಮಾಗಿ ಜ್ಯೂಸ್ ಕುಡಿ. ಇವಾಗೇನು, ಯಾರು ತಂದ್ಕೊಟ್ಟಿದ್ದು ಅಂತ ನೀನು ಹೇಳಲ್ವಾ? ಅಕ್ಕ, ಚಿಕ್ಕ ಪುಟ್ಟ ಗಲ್ಲಿಲಿ ದೊಡ್ಡ ದೊಡ್ಡ ವಿಷಯಗಳು ನಡೀತಿರುತ್ತೆ, ಅದನ್ನೆಲ್ಲ ಹೇಳ್ತಾ ಕೂರಕ್ಕಾಗತ್ತಾ? ಈಗ ನೀನು ಹೋಗು, ಜ್ಯೂಸ್ ಮಾಡ್ಕೊಂಡು ಕುಡಿದು ನನಗೂ ಒಂದು ಗ್ಲಾಸ್ ತಗೊಂಬ. ಹಾ, ನಾನೀಗ ಮಲಗಿರ್ತೀನಿ. ಅವನು ನೋಡಿದ್ರೆ ಮೀಟಿಂಗಲ್ಲಿದ್ದೀನಿ ಅಂತ ಸುಳ್ಳು ಹೇಳ್ತಾನೆ, ಇವಳು ನೋಡಿದ್ರೆ ಬೇರೇನೋ ಕತೆ ಹೇಳ್ತಾಳೆ. ಇವರಿಬ್ರು ಮಧ್ಯ ಏನೋ ನಡೀತಾ ಇದೆ. ಇವಳನ್ನ ಮೀಟ್ ಮಾಡೋಕಂತಾನೆ ಅವನು ಸುಳ್ಳು ಹೇಳಿ ಎಸ್ಕೇಪ್ ಆಗಿದ್ದು ಅಂತಾಯ್ತು. ಇನ್ಮೇಲೆ ಇವ್ರನ್ನ ಮೀಟ್ ಆಗೋಕೆ ಬಿಡಬಾರ್ದು. ಈ ಹೊತ್ತಲ್ಲಿ ಇವಳು ಯಾಕೆ ಕಾಲ್ ಮಾಡ್ತಾ ಇದ್ದಾಳೆ? ಹಲೋ ಹಲೋ, ಅಮೂಲ್ ಬೇಬಿ. ನೋಡು ನೋಡು, ಪದೇ ಪದೇ ನಾನು ಅಮೂಲ್ ಬೇಬಿ ಅಂತ ಕರಿಬೇಡ ಅಂತ ಎಷ್ಟೊತ್ತಿ ಹೇಳೋದು? ಯಾಕೆ ನಿಂಗೆ ಹಾಕಿ ಕರೆದ್ರೆ ಇಷ್ಟ ಆಗಲ್ವಾ? ಓಹೋ, ಕಿಂಡಲ್ ಮಾಡಿ ಕರೆದ್ರೆ ಯಾರ ತಾನೇ ಇಷ್ಟ ಆಗುತ್ತೆ? ಕಿಂಡಲ್ ಅಲ್ಲ ಅಮೂಲ್ ಬೇಬಿ, ಹೊಗಳೋದು. ಹೊಗಳೋದನ್ನ ಹೋಗಿ ಹೋಗಿ ಹೀಯಾಳ್ಸೋದು ಅಂತ ಅರ್ಥ ಮಾಡ್ಕೊಂತಿದ್ಯಲ್ಲ. ಏನ ಹೊಗಳದ? ಯಾರಾದ್ರೂ ಹೀಗೆಲ್ಲ ಹೊಗಳ್ತಾರಾ? ಇನ್ನೇನ್ ಮತ್ತೆ, ಮಗು ತರ ಮುಗ್ಧವಾಗಿರೋನು ಅಂತ ಅದ್ರರ್ಥ. ಈಗಿನ ಕಾಲದಲ್ಲಿ ಈ ತರ ಮುಗ್ಧತೆ ಯಾರಿಗಾದ್ರೂ ಇರುತ್ತಾ ಹೇಳು? ಸರಿ ಸರಿ, ಅದ್ ಬಿಡು, ಈಗೇನ್ ಮಾಡ್ತಿದ್ಯಾ ಅದನ್ನ ಹೇಳು. ಇಷ್ಟೊತ್ತಲ್ಲಿ ಕಾಲ್ ಮಾಡಿ ಏನ್ ಮಾಡ್ತಿದ್ಯಾ ಅಂತ ಕೇಳಿದ್ರೆ ಏನ್ ಮಾಡ್ತಿರ್ತಾರೆ? ಮಲ್ಕೊಳಕ್ ಹೋಗ್ತಾ ಇದ್ದೆ. ಸರಿ, ಹಾಗಿದ್ರೆ ಈಗ ನಾನ್ ಕಳ್ಸೋ ಲೊಕೇಶನ್ಗೆ ಸೀದಾ ಇಮಿಡಿಯೇಟ್ ಆಗಿ ಬರ್ಬೇಕು. ಏನೋ ಇಷ್ಟೊತ್ತಲ್ಲ? ಅಂತ ಇಂಪಾರ್ಟೆಂಟ್ ಕೆಲಸ ಏನು? ಇಂಪಾರ್ಟೆಂಟ್ ಕೆಲಸ ಇಲ್ಲ ಅಂದಿದ್ರೆ
ಇಷ್ಟೊತ್ತಲ್ಲಿ ನಾನು ನಿನಗೆ ಫೋನ್ ಮಾಡ್ತಿದ್ನ ಅಮೂಲ್ ಬೇಬಿ? ಒಂದೊಳ್ಳೆ ಕೆಲ್ಸಕ್ಕೆ ಕರೀತಿದ್ದೀನಿ, ಬರ್ದೇ ಇದ್ರೆ ಒಂದೊಳ್ಳೆ ಕೆಲಸ ಮಾಡೋ ಚಾನ್ಸ್ ಮಿಸ್ ಮಾಡ್ಕೊಂತೀಯ ಅಷ್ಟೇ. ಏನೋ ಒಳ್ಳೆ ಕೆಲಸನಾ? ಅದೇನೋ ಸರಿ, ಆದ್ರೆ ಇಷ್ಟೊತ್ತಲ್ಲಿ ನಾನು ಹೇಗೆ ಹೊರಗಡೆ ಬರಲಿ? ಕಣ್ ಮುಚ್ಕೊಂಡು ನಿಮ್ಮ ಮನೆ ಟೆರೆಸ್ ಮೇಲ್ ಬಾ. ಹಾ ಓಕೆ. ಹಾಗೆ ಕಣ್ ಮುಚ್ಕೊಂಡು ಅಲ್ಲಿಂದ ಹಾರು, ಇಲ್ಲಿ ಬಂದ್ ಬೀಳ್ತೀಯ. ಸತ್ಯ? ಮತ್ತಿನ್ನೇನು, ಯಾವಾಗ್ಲೂ ಹೇಗ್ ಬರ್ತೀಯೋ ಹಾಗ್ ಬರ್ಬೇಕಪ್ಪ. ಹಾಗಲ್ಲ ಸತ್ಯ, ಇಷ್ಟೊತ್ತಲ್ಲಿ ಮನೆಯವರು ಎಲ್ಲಿ ಹೋಗ್ತಾ ಇದೆ ಅಂತ ಕೇಳಿದ್ರೆ ಏನಂತ ಹೇಳಕ್ಕಾಗುತ್ತೆ? ನೋಡಿದ್ಯಾ, ಇದಕ್ಕೆ ನಿನ್ನ ಅಮೂಲ್ ಬೇಬಿ ಅನ್ನೋದು. ಮನೇಲಿ ಮಕ್ಳಂತಾನೆ ಹಾಗೆ ಕೇಳೋದು. ನಿಮ್ ಮನೆಯವರು ನಿನ್ನ ಅಮೂಲ್ ಬೇಬಿ ತರಾನೇ ಬೆಳೆಸ್ತಾ ಇದಾರೆ ಅಂತ ಆಯ್ತು. ಹಾಗೇನಿಲ್ಲ, ನಾನು ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ನನ್ನನ್ನು ಯಾರು ಕೇಳ್ತಾರೆ? ಸರಿ, ಹಾಗಿದ್ರೆ ಬಾ ಮತ್ತೆ. ಆದ್ರೂ ದೆವ್ವ ಭೂತ ಓಡಾಡೋ ಹೊತ್ತಲ್ಲಿ ಓಡಾಡಕ್ಕೆ ಭಯ ಆಗಲ್ವಾ? ಭಯಾನ? ಅಲ್ಲ, ನನ್ಗಲ್ಲ, ನಮ್ಮ ಮನೆಯವ್ರಿಗೆ. ನಾನ್ ನಿನ್ ಜೊತೆ ಇರ್ತೀನಲ್ಲ, ನಿನ್ನ ಯಾವ ದೆವ್ವ ಭೂತಾನು ಎತ್ಕೊಂಡು ಹೋಗಲ್ಲ. ಬಾಪ್ಪ. ಅದು ನಿಜಾನೇ, ಭೂತದ ಜೊತೆ ಇರ್ಬೇಕಾದ್ರೆ ಇನ್ಯಾವ ಭೂತ ಬಂದನ ಎತ್ಕೊಂಡು ಹೋಗುತ್ತೆ? ಏನ್ ಯೋಚನೆ ಮಾಡ್ತಿದ್ಯಾ? ಹೊರ್ಟ್ ಬಾ ಅಂದೆ. ಆದ್ರೂ ಸತ್ಯ. ಯೋ, ಮುಚ್ಕೊಂಡ್ ಎದ್ ಬಾರಯ್ಯ. ಒಳ್ಳೆ ಅಳು ಮುಂಜಿ ಹುಡುಗಿ ತರ ಆಡ್ಬೇಡ. ಏ ಇಷ್ಟೊತ್ತಿಗೆ ಇವಳು ಯಾಕೆ ಕರೀತಾ ಇದ್ದಾಳೆ? ಏನೋ ಒಳ್ಳೆ ಕೆಲಸ ಅಂತ ಬೇರೆ ಹೇಳ್ತಾ ಇದ್ದಾಳೆ. ಹೋಗೋಣ ಬೇಡವಾ? ಹೋಗ್ಲಿಲ್ಲ ಅಂದರೆ ಧೈರ್ಯ ಇಲ್ಲ ಅಂತ ಅನ್ಕೊಂಡ್ಬಿಡ್ತಾಳೆ. ಅದು ಅಲ್ಲದೆ ಅದೇ ಏರಿಯಾ ಅಲಿ ಆಗೋ ನಾನು. ಈಗ ಇವಳಿಗೆ ಹೆಲ್ಪ್ ಮಾಡಿದ್ರೆ ಮುಂದೆ ನನಗೂ ಹೆಲ್ಪ್ ಆಗುತ್ತೆ. ಏನು ಅನ್ಕೊಂಡ್ಬಿಡೋ ಅಮೂಲ್ ಬೇಬಿ. ಕಾರ್ತಿಕ್, ಎಲ್ಲ ಹೊರಟಾಗಿದೆ. ಆಚೆ ಹೋಗಿ ಬರ್ತೀನಮ್ಮ. ಆಚೆನಾ? ಇಷ್ಟೊತ್ತಲ್ಲಿ ಏನ್ ಕಂದ, ಅರ್ಜೆಂಟಾ? ಅದು ನನ್ನ ಫ್ರೆಂಡ್ನ ಮೀಟ್ ಮಾಡಬೇಕು, ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ. ಹಿಂಗೋಗಿ ಹಂಗೆ ಬಂದ್ಬಿಡ್ತೀನಿ. ಅಲ್ಲ, ಇಷ್ಟೊತ್ತಲ್ಲಿ ಆಚೆ ಹೋಗಿ ಮಾತಾಡುವಂಥದ್ದೇನಿದೆ? ಫೋನಲ್ಲೇ ಮಾತಾಡ್ಬೋದಲ್ಲ ಮಗನೇ. ಅದು ಅಮ್ಮ, ತುಂಬಾ ಇಂಪಾರ್ಟೆಂಟ್ ವಿಷಯ ಅಂತೆ. ಅರ್ಜೆಂಟ್ ಆಗಿ ಬಾ ಅಂತ ಇವಾಗಲೇ ಫೋನ್ ಮಾಡಿದ್ದ. ನಾನು ಹಿಂಗೆ ಹೋಗಿ ಅವನ್ನ ಮಾತಾಡ್ಸ್ಕೊಂಡು ಹಂಗೆ ವಾಪಸ್ ಬಂದ್ಬಿಡ್ತೀನಿ. ಅದಕ್ಕೆಲ್ಲ ಯಾಕೆ ಟೆನ್ಷನ್ ಮಾಡ್ಕೋತಾ ಇದೆಯಾ? ಟೆನ್ಷನ್ ಆಗದೆ ಇರುತ್ತಪ್ಪ. ನೀನು ಮದುವೆ ಗೊತ್ತಾಗಿರೋ ಹುಡುಗ, ಹೀಗೆ ಹೊತ್ತಲ್ಲಿ ರಾತ್ರಿ ಎಲ್ಲ ಓಡಾಡಬಾರ್ದು. ಒಂದು ಕೆಲಸ ಮಾಡು, ನಿಮ್ಮ ಚಿಕ್ಕಪ್ಪನ ಕರ್ಕೊಂಡು ಹೋಗು, ಇಲ್ಲ ಡ್ರೈವರ್ನ ಕರ್ಕೊಂಡು ಹೋಗು. ಅಮ್ಮ, ನೀನ್ ಯಾಕೆ ಹಿಂಗ ಆಡ್ತಾ ಇದ್ಯಾ? ಏನೋ ನಾನು ಇವಾಗ ಆಚೆ ಹೋದ್ರೆ ಯಾರೋ ಹೊತ್ಕೊಂಡು ಹೋಗೋ ತರ ಆಡ್ತಾ ಇದ್ಯಾ. ನಾನೇನು ಅಮೂಲ್ ಬೇಬಿ, ನಾನೇನು ಚಿಕ್ಕ ಮಗುನಾ ಅಂತ ಕೇಳ್ದೆ.